ಇವತ್ತು ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಜಿಮ್ನೋಸ್ಪರ್ಮ್ಸ್ನ ಕಾಮನ್ ಆಗಿ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಹೇಳಿ ಕರೀತಾರೆ. ಜಿಮ್ನೋ ಅಂದರೆ ನೇಕೆಡ್ ಅಂತ, ಸ್ಪರ್ಮ ಅಂದರೆ ಸೀಡ್ಸ್. ಯೂಶುವಲ್ ಆಗಿ ಸೀಡ್ಸ್ ಏನಾಗಿರುತ್ತೆ ಅಂದರೆ ಫ್ರೂಟಿಂದ ಕವರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಪಿಕ್ಚರಲ್ಲಿ ನೀವು ಅವಕಾಡೋ ಫ್ರೂಟನ್ನು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ. ಸೆಂಟರಲ್ಲಿ ಸೀಡ್ ಇದೆ, ಆ ಸೀಡ್ ಫ್ರೂಟಿಂದ ಕವರ್ ಆಗಿರುತ್ತೆ. ಆದರೆ ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ಏನಾಗಿರುತ್ತೆ ಅಂದರೆ ಸೀಡ್ ಯಾವುದೇ ರೀತಿಯಾದ ಫ್ರೂಟಿಂದ ಕವರ್ ಆಗಿರಲ್ಲ. ಅದನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೇಕೆಡ್ ಸೀಡ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇದು ಸೀಡ್. ಸೊ ಇಲ್ಲಿ ಏನಾಗಿರಲ್ಲ, ಸೀಡ್ ಫ್ರೂಟ್ ಇಂದ ಕವರ್ ಆಗಿರಲ್ಲ. ಹಾಗೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಓವ್ಯೂಲ್ಸ್ ಕೂಡ ಅಷ್ಟೇ, ಓವರಿ ವಾಲ್ ಇಂದ ಎನ್ಕ್ಲೋಸ್ಡ್ ಆಗಿರಲ್ಲ. ಯೂಶುವಲ್ ಆಗಿ ಓವ್ಯೂಲ್ಸ್ ನ ಸುತ್ತ ಓವರಿ ವಾಲ್ ಪ್ರೆಸೆಂಟ್ ಇರುತ್ತೆ, ಆದ್ರೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಓವರಿ ವಾಲ್ ಪ್ರೆಸೆಂಟ್ ಇರಲ್ಲ. ಫರ್ಟಿಲೈಸೇಷನ್ ಆಗೋದಕ್ಕಿಂತ ಮುಂಚೆ ಹಾಗೆ ಫರ್ಟಿಲೈಸೇಷನ್ ಆದ್ಮೇಲೆ ಕೂಡ ಓವ್ಯೂಲ್ಸ್ಗಳು ಎಕ್ಸ್ಪೋಸ್ಡ್ ಆಗಿರುತ್ತೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಹರ್ಬ್ಸ್ ಇರಲ್ಲ, ಮೀಡಿಯಂ ಸೈಜ್ಡ್ ಟ್ರೀಸ್, ಟಾಲ್ ಟ್ರೀಸ್ ಅಥವಾ ಶ್ರಬ್ಸ್ ಇರುತ್ತೆ. ವರ್ಲ್ಡ್ ಲಾರ್ಜೆಸ್ಟ್ ಟ್ರೀ ಯಾವುದು ಅಂದರೆ ಸೀಕ್ವಿಯಾ. ಇದನ್ನ ಕಾಮನ್ ಆಗಿ ಜೈಂಟ್ ರೆಡ್ ವುಡ್ ಟ್ರೀ ಅಂತ ಹೇಳಿ ಕರೀತಾರೆ. ಇದು ಜಿಮ್ನೋಸ್ಪರ್ಮ್ಸ್ ಅಂಡರಲ್ಲಿ ಬರುತ್ತೆ. ಜಿಮ್ನೋಸ್ಪರ್ಮ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೈಕ್ಯಾಸ್ ಹಾಗೆ ಪೈನಸ್. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಪ್ಲಾಂಟಿನ ಟ್ರೂ ರೂಟ್, ಸ್ಟೆಮ್ ಹಾಗೆ ಲೀಫ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ರೂಟಿಗೆ ಬಂದರೆ ಟ್ಯಾಪ್ ರೂಟ್ ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ಆಫ್ ಪೈನಸ್ ಅಲ್ಲಿ ರೂಟ್ಸ್ ಫಂಗಸ್ ಜೊತೆ ಅಸೋಸಿಯೇಷನ್ ಅಲ್ಲಿ ಇರುತ್ತೆ. ಸೈಕ್ಯಾಸಿಗೆ ಬಂದರೆ ಅದರಲ್ಲಿ ಸ್ಪೆಷಲೈಸ್ಡ್ ರೂಟ್ಸ್ ಇರುತ್ತೆ, ಅದನ್ನು ನಾವು ಕೊರೊಲಾಯ್ಡ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಕೊರೊಲಾಯ್ಡ್ ರೂಟ್ಸ್ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಇದು ಸೈಕ್ಯಾಸ್ ಪ್ಲಾಂಟ್ ನೋಡಿ, ಇಲ್ಲಿ ಕೊರೊಲಾಯ್ಡ್ ರೂಟ್ ಇದೆ, ಈ ರೀತಿಯಾಗಿ ಕೊರೊಲಾಯ್ಡ್ ರೂಟು ಪ್ರೆಸೆಂಟ್ ಇರುತ್ತೆ. ಇದೇನಾಗಿರುತ್ತೆ ಅಂದರೆ ಸೈನೋ ಬ್ಯಾಕ್ಟೀರಿಯಾದ ಜೊತೆ ಸಿಂಬಯೋಟಿಕ್ ಅಸೋಸಿಯೇಷನ್ ಅಲ್ಲಿರುತ್ತೆ. ಆದ್ರಿಂದ ಇದು ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸ್ಟೆಮ್ಮಿಗೆ ಬಂದರೆ ಐದರ್ ಬ್ರಾಂಚ್ಡ್ ಆಗಿರುತ್ತೆ ಅಥವಾ ಅನ್ಬ್ರಾಂಚ್ಡ್ ಆಗಿರುತ್ತೆ. ಇನ್ ಕೇಸ್ ಆಫ್ ಪೈನಸ್ ಹಾಗೆ ಸಿಡ್ರಸ್ ಪ್ಲಾಂಟ್ ಅಲ್ಲಿ ಸ್ಟೆಮ್ ಬ್ರಾಂಚ್ಡ್ ಆಗಿರುತ್ತೆ. ಇನ್ ಕೇಸ್ ಆಫ್ ಸೈಕ್ಯಾಸ್ ಅಲ್ಲಿ ಸ್ಟೆಮ್ ಅನ್ಬ್ರಾಂಚ್ಡ್ ಆಗಿರುತ್ತೆ. ಲೀವ್ಸ್ ಸಿಂಪಲ್ ಅಥವಾ ಕಾಂಪೌಂಡ್ ಆಗಿರುತ್ತೆ. ಇನ್ ಕೇಸ್ ಆಫ್ ಸೈಕ್ಯಾಸ್ ಅಲ್ಲಿ ಪಿನ್ನೇಟ್ಲಿ ಕಾಂಪೌಂಡ್ ಲೀವ್ಸ್ ಪ್ರೆಸೆಂಟ್ ಇರುತ್ತೆ. ರಿಯಲ್ ಆಗಿ ಪೈನಸ್ ಟು ಲೀವ್ಸ್ ಈ ರೀತಿಯಾಗಿರುತ್ತೆ, ಹಾಗೆ ಸೈಕ್ಯಾಸ್ ಟು ಲೀವ್ಸ್ ಹೇಗಿರುತ್ತೆ ಅನ್ನೋದನ್ನ ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಜಿಮ್ನೋಸ್ಪರ್ಮ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ, ಮೆಗಾಸ್ಪೋರ್ ಹಾಗೆ ಮೈಕ್ರೋಸ್ಪೋರ್. ಮೆಗಾಸ್ಪೋರ್ ನೆಕ್ಸ್ಟು ಫೀಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಮೈಕ್ರೋಸ್ಪೋರ್ ಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಗೆಮೆಟೋಫೈಟ್ ಅಂದರೆ ಅದರಲ್ಲಿ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಫೀಮೇಲ್ ಗೆಮೆಟೋಫೈಟ್ ಒಳಗಡೆ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಮೇಲ್ ಗೆಮೆಟೋಫೈಟ್ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವುದು ಅಂತ ನೋಡೋದಾದ್ರೆ ಸ್ಟ್ರಾಬಿಲೈ ಅಥವಾ ಕೋನ್. ಮೇಲ್ ಹಾಗೆ ಫಿಮೇಲ್ ಕೋನ್ ಸಪ್ರೇಟ್ ಆಗಿ ಪ್ರೆಸೆಂಟ್ ಇರುತ್ತೆ. ಇದೆರಡೂ ಕೋನ್ಗಳು ಕೂಡ ಒಂದೇ ಪ್ಲಾಂಟ್ನ ಮೇಲೆ ಪ್ರೆಸೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಜಿಮ್ನೋಸ್ಪರ್ಮ್ಸ್ಗಳಲ್ಲಿ ಮೇಲ್ ಹಾಗೆ ಫಿಮೇಲ್ ಕೋನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಈ ಪಿಕ್ಚರ್ ಅಲ್ಲಿ ನೀವು ರಿಯಲ್ ಆಗಿ ಜಿಮ್ನೋಸ್ಪರ್ಮ್ಸ್ ಕೋನ್ಸ್ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಸ್ಟ್ರಾಬಿಲೈ ಅಥವಾ ಕೋನಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ನೋಡೋದಾದ್ರೆ ಸೆಂಟ್ರಲ್ ಆಕ್ಸಿಸ್, ಸ್ಪೋರೋಫಿಲ್ಸ್ ಹಾಗೆ ಸ್ಪೊರಾಂಜಿಯಾ ಇರುತ್ತೆ. ಸ್ಪೋರೋಫಿಲ್ಸ್ ಸ್ಪೈರಲಿ ಅರೇಂಜ್ಡ್ ಆಗಿರುತ್ತೆ. ಸ್ಪೋರೋಫಿಲ್ಸ್ ಅಂತ ಹೇಳಿದ್ರೆ ಸ್ಪೆಷಲೈಸ್ಡ್ ಲೀವ್ಸ್ ಅಂದರೆ ಲೀವ್ಸ್ ಏನೇ ಮಾಡಿಫೈ ಆಗಿ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ, ಅದನ್ನು ಸ್ಪೋರೋಫಿಲ್ಸ್ ಅಂತ ಹೇಳಿ ಕರಿತೀವಿ. ಸ್ಪೊರಾಂಜಿಯಾದ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪೊರಾಂಜಿಯಾ ಸ್ಪೋರೋಫಿಲ್ಸ್ನ ಮೇಲೆ ಲೊಕೇಟ್ ಆಗಿರುತ್ತೆ. ಇವಾಗ ಮೇಲ್ ಗೆಮೆಟೋಫೈಟ್ ಯಾವ ರೀತಿಯಾಗಿ ಡೆವಲಪ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಪಿಕ್ಚರಲ್ಲಿ ನೀವು ಸ್ಪೋರೋಫಿಲ್ ಹಾಗೆ ಮೈಕ್ರೋಸ್ಪೊರಾಂಜಿಯಾನ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸ್ಪೋರೋಫಿಲ್ ಪ್ರೆಸೆಂಟ್ ಇದೆ, ಹಾಗೆ ಸ್ಪೋರೋಫಿಲ್ನ ಮೇಲೆ ಈ ರೀತಿಯಾಗಿ ಮೈಕ್ರೋಸ್ಪೊರಾಂಜಿಯಾ ಲೊಕೇಟ್ ಆಗಿದೆ.
ಸಿಂಗಲ್ ಮೈಕ್ರೋಸ್ಪೊರಾಂಜಿಯಾನ ಎನ್ಲಾರ್ಜ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಮೈಕ್ರೋಸ್ಪೊರಾಂಜಿಯಾದ ಒಳಗಡೆ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇರುತ್ತೆ. ಅದರಲ್ಲಿ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ನ ಕನ್ಸಿಡರ್ ಮಾಡಿದ್ರೆ ನೆಕ್ಸ್ಟು ಆ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗುತ್ತೆ ಅಂದರೆ ಮಿಯೋಸಿಸ್ನ ಮುಖಾಂತರ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ 4 ಮೈಕ್ರೋಸ್ಪೋರ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು ಪ್ರತಿಯೊಂದು ಮೈಕ್ರೋಸ್ಪೋರ್ಸ್ಗಳು ಕೂಡ ಒಂದೊಂದು ಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಮೇಲ್ ಗೆಮೆಟೋಫೈಟ್ನ ಒಳಗಡೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಮೇಲ್ ಗೆಮೆಟೋಫೈಟು ಎನ್ಲಾರ್ಜ್ಡ್ ವ್ಯೂನ ಅಬ್ಸರ್ವ್ ಮಾಡ್ಬೋದು. ಅದನ್ನು ನಾವು ಪೋಲನ್ ಗ್ರೇನ್ ಅಂತ ಹೇಳಿ ಕೂಡ ಕರಿತೀವಿ. ಪೋಲನ್ ಗ್ರೇನ್ನ ಒಳಗಡೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಇವಾಗ ಜಿಮ್ನೋಸ್ಪರ್ಮ್ಸಲ್ಲಿ ಯಾವ ರೀತಿಯಾಗಿ ಫೀಮೇಲ್ ಗೆಮೆಟೋಫೈಟ್ ಡೆವಲಪ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಪಿಕ್ಚರಲ್ಲಿ ನೀವು ಸ್ಪೋರೋಫಿಲ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಸ್ಪೋರೋಫಿಲ್ನ ಮೇಲ್ಗಡೆ ಓವ್ಯೂಲ್ ಲೊಕೇಟ್ ಆಗಿರುತ್ತೆ. ಓವ್ಯೂಲ್ನ ಒಳಗಡೆ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ನ ಮುಖಾಂತರ ಡಿವೈಡ್ ಆಗಿ 4 ಮೆಗಾಸ್ಪೋರ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. 4 ಮೆಗಾಸ್ಪೋರ್ಸಲ್ಲಿ 3 ಮೆಗಾಸ್ಪೋರ್ಸ್ಗಳು ಡಿಜನರೇಟ್ ಆಗುತ್ತೆ. 1 ಮೆಗಾಸ್ಪೋರ್ ಮಾತ್ರ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ. ಫಂಕ್ಷನಲ್ ಮೆಗಾಸ್ಪೋರ್ ಫೀಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಫೀಮೇಲ್ ಗೆಮೆಟೋಫೈಟ್ನ ಒಳಗಡೆ ಫೀಮೇಲ್ ಗ್ಯಾಮೆಟ್ ಎಗ್ ಫಾರ್ಮೇಷನ್ ಆಗುತ್ತೆ. ಪೋಲನ್ ಗ್ರೇನ್ಸ್ಗಳು ರಿಲೀಸ್ ಆದಾಗ ಪೋಲನ್ ಟ್ಯೂಬ್ ಫಾರ್ಮೇಷನ್ ಮಾಡೋದ್ರ ಮುಖಾಂತರ ಪೋಲನ್ ಗ್ರೇನ್ ಒಳಗಡೆ ಇರೋ ಅಂಥ ಮೇಲ್ ಗ್ಯಾಮೆಟ್ನ ಫೀಮೇಲ್ ಗ್ಯಾಮೆಟೋಫೈಟ್ನ ಒಳಗಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟು ಮೇಲ್ ಹಾಗೆ ಫೀಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿ ಓವ್ಯೂಲ್ನ ಒಳಗಡೆ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಓವ್ಯೂಲ್ ಸೀಡ್ ಆಗಿ ಡೆವಲಪ್ ಆಗುತ್ತೆ. ಸೀಡ್ಸ್ ಯಾವುದೇ ರೀತಿಯಾದ ಫ್ರೂಟಿಂದ ಎನ್ಕ್ಲೋಸ್ ಆಗಿರಲ್ಲ. ಇದಿಷ್ಟು ಜಿಮ್ನೋಸ್ಪರ್ಮ್ಸ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.